ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಕೋಲ್ಡ್ ವಾರ್ ಶುರುವಾಗಿರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಒಂದಿಷ್ಟು ಜನ ಸಮರಕ್ಕೆ ನಿಂತಂಗೆ ಕಾಣ್ತಿದೆ. ನಿನ್ನೆ ನಾವು ಕಾಂಗ್ರೆಸ್ ನಾಯಕರ ದೆಹಲಿ ಭೇಟಿ ಬಗ್ಗೆ ಹಲವು ಸುದ್ದಿಗಳನ್ನು ನೋಡಿದ್ವಿ. ಯಾರ್ಯಾರು ಹೋದ್ರು, ಯಾರನ್ನು ಭೇಟಿ ಮಾಡಿದ್ರು ಎಲ್ಲವನ್ನು ನೋಡ್ತಾ ಇದ್ವಿ. ಆ ವಿಚಾರ ಎಲ್ಲೋ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧದ ಸಮರವ ಅಂತ ಪ್ರಶ್ನೆ ಬರ್ತಿದೆ. ಈಗಾಗಲೇ ದೆಹಲಿ ಪರೇಡ್ ಮಾಡ್ತಿದ್ದಾರೆ ದಲಿತ ಸಚಿವರು. ಮೊನ್ನೆ ಸತೀಶ್ ಜಾರಕಿಹೊಳಿ, ನಿನ್ನೆ ರಾಜಣ್ಣ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದಿದ್ದಾರೆ. ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ. ಏನು ಮಾತಾಡೋದಕ್ಕೆ ಹೋದ್ರು? ಸತೀಶ್ ಜಾರಕಿಹೊಳಿ ಅವರನ್ನು ಕೇಳಿದ್ವಿ, ಏನು ಮಾತಾಡಿದ್ರಿ ಅಂತ. ಸಾವಿರ ವಿಚಾರಗಳಿದೆ, ಅದನ್ನು ಹೇಳೋದಕ್ಕೆ ಬಂದಿದ್ದೀವಿ ಅಂತ ರಾಜಣ್ಣ ಹೇಳಿದ್ರೆ, ಸಮುದಾಯದ ಸಮಾವೇಶದ ಬಗ್ಗೆ ಮಾತಾಡಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಸಮುದಾಯದ ಸಮಾವೇಶವನ್ನು ನಡೆಸಬೇಕು, ದಲಿತ ಸಮಾವೇಶ ಆಗಬೇಕು ಅನ್ನೋದಕ್ಕೆ ಶತಾಯಗತಾಯ ಪ್ರಯತ್ನ ನಡೀತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಲಾಸ್ಟ್ ಟೈಮ್ ಇನ್ನೇನು ಆಗಿಬಿಡುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಅದನ್ನು ತಪ್ಪಿಸಿದ್ರು. ಹೈಕಮಾಂಡ್ನಿಂದಲೇ ಮಾಡಂಗಿಲ್ಲ ಅಂತ ಹೇಳಿಸ್ಬಿಟ್ರು. ಈಗ ಹೆಂಗಾದರೂ ಮಾಡಿ ಮಾಡೋದ್ರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರಿಗೆ ಮುಖಭಂಗ ಅಥವಾ ಅವ್ರಿಗೊಂದು ಸ್ಟೆಪ್ ಹಿನ್ನಡೆ ಆಗಬೇಕು, ನಾವು ಒಂದು ಸ್ಟೆಪ್ ಮುಂದೆ ಹೋಗಬೇಕು ಅಂತ ದಲಿತ ನಾಯಕರು ಸರ್ಕಸ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರನೇ ದೆಹಲಿ ದಂಡಯಾತ್ರೆ ಅಂತ ಉಲ್ಲೇಖ ಮಾಡಲಾಗ್ತದೆ. ಆನಂದ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಆನಂದ್, ಕಾಂಗ್ರೆಸ್ನಲ್ಲಿ ಕೋಲ್ಡ್ ವಾರ್ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇದೆಯಾ? ದಲಿತ ಸಮಾವೇಶ ಅದು ಜಾಸ್ತಿ ಆಗೋದಕ್ಕೆ ಕಾರಣ ಆಯಿತು ಅಂತ ಅನ್ನಿಸ್ತಾ ಇದೆಯಾ? ಖಂಡಿತವಾಗ್ಲೂ ಪ್ರಣತ್, ಪ್ರಮುಖವಾಗಿ ದಲಿತ ಸಮಾವೇಶ ಹಾಗೆ ದಲಿತ ನಾಯಕರ ಸಭೆಗಳಿಗೆ ಬ್ರೇಕ್ ಬಿದ್ದಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸಚಿವರು ರೆಬಲ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ನಿನ್ನೆ KN ರಾಜಣ್ಣ ಅವರು ಕೂಡ ಕೆಲವೊಂದು ಮಹತ್ವದ ವಿಚಾರಗಳನ್ನ ಚರ್ಚೆ ಮಾಡಬೇಕು, ನಾವು ಹೋಗ್ತೀವಿ, ತುಂಬಾ ವಿಚಾರಗಳನ್ನ ಮಾತಾಡಬೇಕಿದೆ ಅನ್ನೊಂದು ವಿಚಾರವನ್ನ KN ರಾಜಣ್ಣ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಅವರು ಕೂಡ ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, KC ವೇಣುಗೋಪಾಲ್ ಅವರನ್ನ ಭೇಟಿ ಮಾಡೋಕೆ ಈಗಾಗಲೇ ಸಮಯವನ್ನು ಕೂಡ ಅವರು ಕೇಳಿದ್ದಾರೆ. ಪ್ರಮುಖವಾಗಿ ಅವರು ಡಿಮ್ಯಾಂಡ್ ಇರ್ತಕ್ಕಂಥದ್ದು ಒಂದೇ, KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋ ಒಂದು ತೀರ್ಮಾನವನ್ನ ಅವ್ರು ಇಟ್ಕೊಂಡೇ ಇವತ್ತು ದೆಹಲಿಗೆ ಹೋಗಿರ್ತಕ್ಕಂಥದ್ದು. ಪ್ರಮುಖವಾಗಿ DK ಶಿವಕುಮಾರ್ ಅವರನ್ನ ಈ ಒಂದು ದಲಿತ ನಾಯಕರು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ದಲಿತ ಸಭೆ ಸಮಾವೇಶಗಳಿಗೆ ಬ್ರೇಕ್ ಹಾಕಿರೋದೇ ಈ ಒಂದು DK ಶಿವಕುಮಾರ್ ಅವರು. ಜೊತೆಗೆ ಸುರ್ಜೇವಾಲಾ ಅವರ ಮುಖಾಂತರ ಇಂಥ ಒಂದು ಬೆಳವಣಿಗೆಗಳಿಗೆ ಅವರು ಕೈ ಹಾಕ್ತಿದ್ದಾರೆ ಅನ್ನೋ ಒಂದು ಅಸಮಾಧಾನ ಅವರಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸುರ್ಜೇವಾಲಾ ಅವರನ್ನು ಕೂಡ ರಾಜ್ಯ ಉಸ್ತುವಾರಿ ಪಟ್ಟದಿಂದ ಬದಲಾವಣೆ ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ಅವರು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕೇವಲ ಇಷ್ಟೇ ಅಲ್ಲ, ಬಹಳಷ್ಟು ಒಂದು ವಿಚಾರಗಳನ್ನ ಇಟ್ಕೊಂಡು ಅವರು ಇವತ್ತು ದೆಹಲಿಗೆ ಹೋಗಿರ್ತಕ್ಕಂಥದ್ದು. CM ಬದಲಾವಣೆ ಆಗಬಾರದು ಅನ್ನೋ ಒಂದು ಒತ್ತಡವನ್ನು ಕೂಡ ಹೈಕಮಾಂಡ್ ಮೇಲೆ ಹೇರೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಈಗಾಗಲೇ CM ಕುರ್ಚಿ ಮೇಲೆ DK ಶಿವಕುಮಾರ್ ಅವರು ಕಣ್ಣಾಕಿರ್ತಕ್ಕಂಥದ್ದು. ಹಾಗಾಗಿ ಅವರನ್ನ ಯಾವುದೇ ಕಾರಣಕ್ಕೂ CM ಹುದ್ದೆಗೆ ಏರೋದಕ್ಕೆ ಬಿಡಬಾರದು ಅನ್ನೋ ಒಂದು ಪ್ಲಾನ್ ಅನ್ನ, ರಣತಂತ್ರವನ್ನ ಈ ಒಂದು ನಾಯಕರು ಹುಡ್ತಾ ಇರ್ತಕ್ಕಂಥದ್ದು. ಸದ್ಯ KN ರಾಜಣ್ಣ, ಪರಮೇಶ್ವರ್ ಅವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಜೊತೆಗೆ ಪರಮೇಶ್ವರ್ ಮತ್ತೆ ಮಹದೇವಪ್ಪ ಅವರು ಕೂಡ ಪ್ರತ್ಯೇಕವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಒಂದು ಜಟಾಪಟಿ KPCC ಅಧ್ಯಕ್ಷರ ಬದಲಾವಣೆ, CM ಬದಲಾವಣೆ ವಿಚಾರಗಳೇನಿದೆ, ಈ ಒಂದು ವಿಚಾರಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡೋದಕ್ಕೆ ದೆಹಲಿ ಪ್ರಯಾಣವನ್ನ ಮಾಡಿದ್ದಾರೆ. ಜೊತೆಗೆ ಇದೇ ಫೆಬ್ರವರಿನಲ್ಲಿ ದಲಿತ ಒಂದು ಸಮಾವೇಶವನ್ನ ಮಾಡೋದಕ್ಕೂ ಕೂಡ ಒಂದು ದಲಿತ ನಾಯಕರು ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಪಡೆದುಕೊಂಡು ಬರೋದಕ್ಕೂ ಕೂಡ ಇವತ್ತು ನಾಯಕರು ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಣೋದ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.